ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ನಿನ್ನೆ ಅಂದ್ರೆ ಮೊನ್ನೆ ಜೂನ್ 8ನೇ ತಾರೀಕು ಈತನ ಕೊಲೆ ಆಗುತ್ತೆ. ಜೂನ್ 9ನೇ ತಾರೀಕು ಸುಮನಹಳ್ಳಿ ಬ್ರಿಡ್ಜ್ ಬಳಿ ಮೋರಿಯಲ್ಲಿ ಆತನ ಶವ ಪತ್ತೆ ಆಗುತ್ತೆ. ಐ ಥಿಂಕ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಫೋಟೋ ವ್ಯಕ್ತಿ ಏನಿದ್ದಾನೆ ರೇಣುಕಾಸ್ವಾಮಿ, ಈತನೇ ಅಂತ ಕಾಣಿಸುತ್ತೆ. ಈತನನ್ನೇ ಕೊಲೆ ಮಾಡಿದ್ದಾರೆ ಅಂತ. ಈತ ಚಿತ್ರದುರ್ಗ ಮೂಲದವನು. ಚಿತ್ರದುರ್ಗದ ದರ್ಶನ್ ಸಂಘಟನೆ ಏನಿದೆಯಲ್ಲ, ಆ ಅಧ್ಯಕ್ಷನಿಗೆ ಕರೆ ಮಾಡಿ ದರ್ಶನ್ ಸೂಚಿಸಿದ್ರಂತೆ ಈತನನ್ನ ಬೆಂಗಳೂರಿಗೆ ಕರ್ಕೊಂಡ್ ಬನ್ನಿ, ಬೆಂಗಳೂರಿಗೆ ಕಳಿಸ್ಕೊಡು ಅಂತ. ಸೊ ಅವ್ರ ಸೂಚನೆ ಮೇರೆಗೇನೆ ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರೆ. ಜೂನ್ 8ನೇ ತಾರೀಕು ಈತನನ್ನ ಕೊಲೆ ಮಾಡ್ತಾರೆ. ಅದರಲ್ಲೂ ಒಂದು ಕಾಮಾಕ್ಷಿ ಪಾಳ್ಯದ ಶೆಡ್ ನಲ್ಲಿ ಇಟ್ಟಿರ್ತಾರಂತೆ ಈತನನ್ನ. ಮೃತ ರೇಣುಕಾಸ್ವಾಮಿ ಹೌದು, ಈ ಫೋಟೋದಲ್ಲಿ ಕಾಣ್ತಾ ಇರೋ ವ್ಯಕ್ತಿನೇ ಈಗ ದರ್ಶನ್ ಕಡೆಯವರಿಂದ ಅಥವಾ ದರ್ಶನ್ ಅವರಿಂದ ಕೊಲೆಯಾಗಿರೋ ವ್ಯಕ್ತಿ. ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂತೆ ಈತ ಚಿತ್ರದುರ್ಗದಲ್ಲಿ. ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸಿ ಮರ್ಡರ್ ಮಾಡಿದ್ದಾರೆ. ಕೊಲೆ ಮಾಡಿ ಶವವನ್ನ ಮೋರಿಗೆ ಬಿಸಾಕಿದ್ದಾರೆ ಆರೋಪಿಗಳು. ಈ ಬಗ್ಗೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ವ್ಯಕ್ತಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿ ಕೊಲೆ ಮಾಡಿದ್ದಾರೆ. ಮರ್ಡರ್ ಮಾಡಿ ಸುಮನಹಳ್ಳಿ ಬ್ರಿಡ್ಜ್ ಮೋರಿಯಲ್ಲಿ ಶವವನ್ನ ಬಿಸಾಕ್ ಹೋಗಿದ್ದಾರೆ ಆರೋಪಿಗಳು. ಇದ್ರ ಬಗ್ಗೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಇಡೀ ಪ್ರಕರಣವನ್ನ ಜಾಲಾಡಿದಾಗ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇವೆ. ಇದೀಗ ಆ ವ್ಯಕ್ತಿಯ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಾಲೆಂಜಿಂಗ್ ಸ್ಟಾರ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೌರಿಂಗ್ ಆಸ್ಪತ್ರೆ, ಬೆಂಗಳೂರಿನ ಶಿವಾಜಿನಗರದಲ್ಲಿರೋ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸೋ ಸಾಧ್ಯತೆ ಇದೆ. ಕಾರಣ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸೊ ಅರೆಸ್ಟ್ ಆದ್ಮೇಲೆ ಫಸ್ಟ್ ಪ್ರಕ್ರಿಯೆ ಏನು ಅಂದ್ರೆ ಅವರ ಆರೋಗ್ಯ ತಪಾಸಣೆ ನಡೆಸೋದು. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಬಂದೋಬಸ್ತ್ ಅನ್ನು ಒದಗಿಸಲಾಗಿದೆ. ಬೌರಿಂಗ್ ಹಾಸ್ಪಿಟಲ್ ಮುಂಭಾಗ ಕೆಎಸ್ಆರ್ಪಿ ತುಕಡಿಗಳನ್ನ ನಿಯೋಜಿಸಲಾಗಿದೆ. ಬೌರಿಂಗ್ ಹಾಸ್ಪಿಟಲ್ ಸುತ್ತಮುತ್ತ ಕೆಎಸ್ಆರ್ಪಿ ತುಕಡಿಗಳನ್ನ ನಿಯೋಜಿಸಲಾಗಿದೆ. ಕಾರಣ ಮೈಸೂರಿನಲ್ಲಿ ಜಿಮ್ ಮುಗಿಸಿ ಖಾಸಗಿ ಹೋಟೆಲ್ಗೆ ತೆರಳೋ ಸಂದರ್ಭದಲ್ಲಿ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇದೇ ರೇಣುಕಾಸ್ವಾಮಿ ಕೇಸ್ಗೆ, ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮೈಸೂರಿನಿಂದ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ. ಕರೆತಂದವರೇ ನೇರವಾಗಿ ಕರ್ಕೊಂಡು ಹೋಗೋದು ಮೆಡಿಕಲ್ ಟೆಸ್ಟ್ಗೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನಿಜಕ್ಕೂ ಕೂಡ ಒಬ್ಬ ನಟ ಈ ರೀತಿಯಾಗಿ ಎಕ್ಸಾಂಪಲ್ ಸೆಟ್ ಮಾಡಬಾರ್ದು ಅಭಿಮಾನಿಗಳಿಗೆ. ಆರೋಪ ಒಂದ್ ವೇಳೆ ಪ್ರೂವ್ ಆಗಿದ್ದೆ ಆಯ್ತು ಅಂದ್ರೆ ಅದರ ಗಂಭೀರ ಆರೋಪವಂತೂ ಕೇಳಿ ಬರ್ತಾ ಇದೆ. ಸೊ ಏನಿದು ಪ್ರಕರಣ, ಘಟನೆ ಬಗ್ಗೆ ಸಂಪೂರ್ಣವಾಗಿ ವಿವರಿಸ್ತಾ ಹೋಗೋದಾದ್ರೆ? ಪ್ರತಿಭಾ, 2 ದಿನಗಳ ಹಿಂದೆ ಅಂದ್ರೆ ಜೂನ್ 9ನೇ ತಾರೀಕು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಅಪರಿಚಿತ ಶವ ಸಿಕ್ಕಿತ್ತು. ಅಲ್ಲಿನ ಒಂದು ಪೈಪ್ಲೈನ್ ರಸ್ತೆ ಬಳಿ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟು. ಆ ಒಂದು ಅಪಾರ್ಟ್ಮೆಂಟ್ನ ಹೆಸರನ್ನ ಹೇಳೋದಾದ್ರೆ ಸತ್ಯ ಅನುಗ್ರಹ ಅಪಾರ್ಟ್ಮೆಂಟ್ ಅಂತ. ಅಲ್ಲಿನ ಸೆಕ್ಯೂರಿಟಿ ಗಾರ್ಡು ಕೇವಲ್ ದೋರ್ ರಾಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವರು ಅಪರಿಚಿತ ಶವ ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಆತನ ಶವದ ಮೇಲೆ ಇದ್ದಂಥ ಗಾಯದ ಗುರುತುಗಳು ಇರ್ಬೋದು, ಅವೆಲ್ಲವನ್ನ ನೋಡಿ ಉಲ್ಲೇಖ ಮಾಡಿ ಯಾರೋ ಅಪರಿಚಿತರು ಈ ವ್ಯಕ್ತಿಯನ್ನ ಕೊಲೆ ಮಾಡಿ ಶವವನ್ನು ಇಲ್ಲಿ ಬಿಸಾಡಿ ಹೋಗಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿರ್ತಾರೆ. ಆ ದೂರು ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಂತ ಕಾಮಾಕ್ಷಿಪಾಳ್ಯ ಪೊಲೀಸರು ಮೊದಲಿಗೆ ಮೃತ ವ್ಯಕ್ತಿ ಯಾರು ಅನ್ನೋದ್ರ ಬಂದ ಪತ್ತೆ ಹಚ್ತಾರೆ. ಆತ ಬಂದು ರೇಣುಕಾಸ್ವಾಮಿ ಅಂತ, ಮೂಲತಃ ಚಿತ್ರದುರ್ಗ ಜಿಲ್ಲೆಯವರಾಗಿರ್ತಾನೆ. ಬೆಂಗಳೂರಿನಲ್ಲಿ ಯಾವುದೋ ಒಂದು ಖಾಸಗಿ ಕಂಪನಿ ಕೆಲಸ ಮಾಡಿಕೊಂಡಿರ್ತಾನೆ. ಆತನ ಸಂಪೂರ್ಣವಾಗಿ ವಿಳಾಸವನ್ನ ಪತ್ತೆ ಹಚ್ಚಿ ಒಟ್ಟಂತ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಕೊಲೆಯ ಹಿಂದೆ ಯಾರ್ಯಾರಿದ್ರು ಅನ್ನೋದು ಸಹ ಬೆಳಕಿಗೆ ಬರುತ್ತೆ. ಅದರ ಆಧಾರದ ಮೇಲೆ ಈಗ 3 ಜನ ನಿನ್ನೆ ಕಾಮಾಕ್ಷಿಪಾಳ್ಯ ಪೊಲೀಸರು 3 ಜನ ಆರೋಪಿಗಳನ್ನ ವಶಪಡಿಸಿಕೊಂಡಿದ್ರು. ವಶಕ್ಕೆ ಪಡಿಸಿಕೊಂಡು ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಅದರ ಹಿಂದೆ ಇದ್ದಂತ ನಟ ದರ್ಶನ್ ಅವರ ಕೃತ್ಯವೂ ಸಹ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಎಚ್ಚೆತ್ತಂತ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ನಟ ದರ್ಶನ್ ಅನ್ನ ಮೈಸೂರಿನಲ್ಲಿ ವಶಕ್ಕೆ ಪಡೆದು ಒಂದು ಬಂಧನ ಪ್ರಕ್ರಿಯೆಯನ್ನು ಮುಗಿಸಿ ಈಗ ಸದ್ಯ ಆತನನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಈಗ 11 ಗಂಟೆ ಸುಮಾರಿಗೆ ಇವತ್ತು ಏನು ಪ್ರತಿ ಮಂಗಳವಾರ ನಗರ ಪೊಲೀಸ್ ಆಯುಕ್ತರಾದಂತಹ ಬಿ ದಯಾನಂದ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ರು. ಅದೇ ರೀತಿ ಈಗ ಈ ಘಟನೆಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ಮಾಹಿತಿಯನ್ನ ಬ್ರೀಫ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಕೈಗೊಂಡಿದ್ದಾರೆ. ಆದರೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು
ಈ ದರ್ಶನ್ ಅವರ ಗೆಳತಿ ಅಂತ ಏನಿದ್ದಾರೆ ಆ ಒಂದು ಆಕೆಗೆ ಈತ ಒಂದು ಮೃತ ರೇಣುಕಾ ಸ್ವಾಮಿ ಏನಿದ್ದಾನೆ ಒಂದು ಆಕೆಯ ಫೋಟೋಗೆ ಸಂಬಂಧಪಟ್ಟಂತೆ ಒಂದು ಅಶ್ಲೀಲವಾದಂಥ ಮೆಸೇಜನ್ನು ರಿಪ್ಲೈಯನ್ನು ಪೋಸ್ಟ್ ಮಾಡಿರ್ತಾನೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಅದರಿಂದ ಆಕ್ರೋಶಕ್ಕೊಳಗಾದಂಥ ನಟ ದರ್ಶನ್ ಅವರ ಹುಡುಗರಿಂದ ರೇಣುಕಾ ಸ್ವಾಮಿಯನ್ನು ಪತ್ತೆ ಹಚ್ಚಿ ಆತನನ್ನು ಕರೆದುಕೊಂಡು ಹೋಗಿ ಆತನ ಮೇಲೆ ಒಂದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರ್ತಾರೆ. ಹಲ್ಲೆಗೆ ಸಂಬಂಧಪಟ್ಟಂತೆ ಹಲ್ಲೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ದರ್ಶನ್ ಕಾಲಿನಿಂದ ಒದ್ದ ಅಂತಕ್ಕಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಏನು ಯಾವಾಗ ಆ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ದರ್ಶನ್ ಅವ್ರ ಕಾಲಿಂದ ಬಲವಾಗಿ ಒದ್ದಿದ್ರು, ಅಲ್ಲಿ ಬಿದ್ದಂಥ ಬಲವಾದ ಪೆಟ್ಟು ಆತ ಅಸ್ವಸ್ಥನಾಗಿ ಕೆಳಗಡೆ ಬಿದ್ದೋಗಿದ್ದ. ಜೊತೆಗೆ ತಲೆ ಮತ್ತೆ ಮೂಗಿನಲ್ಲೂ ಸಹ ರಕ್ತ ಸಾವಿರ ಉಂಟಾಗಿತ್ತು. ಜೊತೆಗೆ ಕಿವಿಯಲ್ಲೂ ಸಹ ರಕ್ತಸ್ರಾವ ಉಂಟಾಗಿತ್ತು. ಆತನನ್ನ ಸಮೀಪದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ಆದರೆ ಚಿಕಿತ್ಸಾ ಕೊಡ್ತಕ್ಕಂಥ ಸಮಯದಲ್ಲಿ ಆತ ಚಿಕಿತ್ಸೆಗೆ ಸ್ಪಂದಿಸದೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರ್ತಾನೆ. ಈ ಸಂಬಂಧಪಟ್ಟಂತೆ ಏನು ತನಿಖೆಯನ್ನ ಕೈಗೊಂಡಂತ ಕಾಮಾಕ್ಷಿಪಾಳ್ಯ ಪೊಲೀಸರು ಜೊತೆಗೆ ಆರ್.ಆರ್. ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಕೃತ್ಯ ನಡೆದಿರುತ್ತೆ. ಅಲ್ಲಿನ ಆಸ್ಪತ್ರೆಯಲ್ಲಿ ದಾಖಲು ಮಾಡಿರ್ತಾರೆ. ಅಲ್ಲಿನ ವೈದ್ಯರ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಆರ್.ಆರ್. ನಗರ ಪೊಲೀಸರು, ಕಾಮಾಕ್ಷಿಪಾಳ್ಯ ಪೊಲೀಸರು ಎಲ್ಲರೂ ಸೇರಿ ತನಿಖೆಯನ್ನು ಕೈಗೊಳ್ತಾರೆ. ಈ ತನಿಖೆಯನ್ನ ಒಂದು ಉಸ್ತುವಾರಿಯನ್ನ ಮುಂದಾಳತ್ವವನ್ನ ಖುದ್ದು ಪಶ್ಚಿಮ ಭಾಗದ DCP ಆದಂಥ ಗಿರೀಶ್ ಅವರು, ACP ಆದಂಥ ಭರತ್ ರೆಡ್ಡಿ ಅವರು ಕೈಗೊಳ್ತಾರೆ. ಅವರು ಕಲೆ ಹಾಕದಂಥ ಮಹತ್ವದ ಸಾಕ್ಷಿಗಳು, ಜೊತೆಗೆ ಏನು ರೇಣುಕಾ ಸ್ವಾಮಿಯನ್ನ ಎಲ್ಲಿಂದ ಕರ್ಕೊಂಡು ಹೋಗಿದ್ರು, ಆತನನ್ನ ಯಾವುದೋ ಒಂದು ಗೋಡನ್ನಲ್ಲಿ ಕೂಡಾಕಿ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಸಿಗುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಬೆನ್ನದ್ದಂಥ ಪೊಲೀಸರು ಈಗ ಸದ್ಯ ಏನು ಈ ಒಂದು ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿ ಆತನನ್ನ ಕೊಲೆ ಮಾಡಿದಂಥ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಇನ್ನು ಸಂಪೂರ್ಣವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಾಗಿ ಈತ ರೇಣುಕಾ ಸ್ವಾಮಿಯನ್ನ ಯಾರು ಕಿಡ್ನಾಪ್ ಮಾಡಿದ್ರು, ಎಲ್ಲಿಂದ ಕಿಡ್ನಾಪ್ ಮಾಡಿದ್ರು, ಕಿಡ್ನಾಪ್ ಮಾಡ್ಕೊಂಡೋಗಿ ಯಾವ ಗೋಡನ್ನಲ್ಲಿ ಕೂಡಾಕಿದ ನಂತರ ಯಾರೆಲ್ಲ ಹಲ್ಲೆ ಮಾಡಿದ್ರು, ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು, ಯಾವ ಹಲ್ಲೆ ಮಾಡೋದಕ್ಕೆ ಕೇವಲ ಏನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಂತ ಕೈಯಿಂದ ಹೊಡೆದ್ರು, ಕಾಲಿಂದ ಒದ್ರು, ಅಥವಾ ಯಾವ್ದಾದ್ರು ಮಾರಕಾಸ್ತ್ರಗಳನ್ನು ಬಳಸಿದ್ರ, ಈ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಗರ ಪೊಲೀಸ್ ಆಯುಕ್ತರಂತ ಬಿ ದಯಾನಂದ್ ಅವರು ಈಗ ಒಂದು ಸುದ್ದಿಗೋಷ್ಠಿ ನಡೆಸಿ ಈ ಒಂದು ಮಾಹಿತಿಯನ್ನು ನೀಡಲಿದ್ದಾರೆ. ಪ್ರತಿಭಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.